ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು. ಒಬ್ಬೊಬ್ಬರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಸುಲಭವಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ. ನಾನು ಲಟ್ಟಸಿ ರೊಟ್ಟಿ ಹೇಗೆ ಮಾಡ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಉತ್ತರ ಕರ್ನಾಟಕ ಸ್ಪೆಷಲ್ ಸಾಫ್ಟಾಗಿ ಜೋಳ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ರೊಟ್ಟಿ ಮಾಡೋಕೆ ಜೋಳ ಹಿಟ್ಟು ತೊಗೊಂಡಿನಿ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ನೀವು ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಳ್ಳಿ. ಇವಾಗ ಜಿಗಿಟ್ ಹಾಕೋತೀನಿ. ಜಿಗಿಟ್ ಹಾಕಿ ಮಾಡಬೇಕು, ಅಂದರೆ ರೊಟ್ಟಿ ಸಾಫ್ಟಾಗಿ ಇರುತ್ತೆ. ಇಲ್ಲಿ ನೀರು ಇಟ್ಟಿದ್ದೀನಿ. ನೀರು ಬಿಸಿಯಾಗ ನೀರು ಕುದಿ ಬಂದರೆ ಜಿಗಿಟ್ ಹಾಕೋತೀನಿ. ಚೆನ್ನಾಗಿ ಕುದಿ ಬರಬೇಕು ನೀರು. ಇವಾಗ ನೋಡಿ, ನೀರು ಬಿಸಿಯಾಗೈತಿ. ಜಿಗಿಟ್ ಹಾಕ್ತಾ ಇದ್ದೀನಿ. ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಜಿಗಿಟ್ ಹಾಕಬೇಕು, ಅಂದರೆ ರೊಟ್ಟಿ ಸಾಫ್ಟಾಗಿ ಬರುತ್ತವೆ. ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನು ಹಾಕಿಲ್ಲ, ಬರೀ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಎಲ್ಲ ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಕೈಲಿಂದ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಕಲಿಸ್ಕೊತೀನಿ ಹಿಟ್ಟು. ಜೋಳ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ರೊಟ್ಟಿ ಮೆತ್ತಗೆ ಬರ್ತಾವೆ. ಇಲ್ಲಿ ನೋಡಿ, ಹಿಟ್ಟು ಕಲಿಸಿದ್ದೀನಿ. ಚೆನ್ನಾಗಿ ಕಲಿಸಬೇಕು ಹಿಟ್ಟು. ಅಷ್ಟು ತಿಳಿನೂ ಬೇಡ, ಅಷ್ಟು ಗಟ್ಟಿನೂ ಬೇಡ, ಮೀಡಿಯಮ್ಮಾಗಿ ಹಿಟ್ಟಿರಬೇಕು. ಲಟ್ಟಿಸ್ತೀವಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ತಟ್ಟಬೇಕಂದ್ರೆ ಸ್ವಲ್ಪ ಮೆತ್ತಗಾಗಿದ್ರೆ ನಡೀತಾವೆ. ಇಲ್ಲಿ ನೋಡಿ, ಅಷ್ಟು ಒಣ ಹಿಟ್ಟು ತೊಗೊಂಡಿನಿ. ಒಣ ಹಿಟ್ಟು ಬೇಕಾಗುತ್ತೆ, ಅಷ್ಟು ತೊಗೋಬೇಕು ಸ್ವಲ್ಪ ಸೈಡಲ್ಲಿ. ಇವಾಗ ರೊಟ್ಟಿ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಚಪಾತಿ ಕಲ್ಲು ಮೇಲೆ ಮಾಡ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ತೊಗೋತೀನಿ. ಹಿಟ್ಟು ಸ್ವಲ್ಪ ತೊಗೊಂಡ್ರೆ ರೊಟ್ಟಿ ತೆಳ್ಳಗೆ ಬರ್ತಾವೆ. ಜಾಸ್ತಿ ತೊಗೊಂಡ್ರೆ ದಪ್ಪ ಆಗಿಬಿಡ್ತಾವೆ. ಅದಕ್ಕೆ ಸ್ವಲ್ಪ ತೊಗೋತಾ ಇದ್ದೀನಿ. ಅಷ್ಟೇ ಹಿಟ್ಟಲ್ಲಿ ಎಷ್ಟು ದೊಡ್ಡದು ರೊಟ್ಟಿ ಮಾಡ್ತೀನಿ ನೋಡಿ. ಸ್ವಲ್ಪ ತೊಗೊಂಡಿನಿ. ಇವಾಗ ಸ್ವಲ್ಪ ಒಣ ಹಿಟ್ಟು ಹಾಕೋತೀನಿ. ನೋಡಿ, ಫಸ್ಟ್ ಈ ಥರ ಮಾಡಬೇಕು, ಅಂದರೆ ರೊಟ್ಟಿ ರೌಂಡಾಗಿ ಬರ್ತಾವೆ. ಇವಾಗ ಸ್ವಲ್ಪ ತಟ್ತೀನಿ. ಸ್ವಲ್ಪ ತಟ್ಟಿ ಆಮೇಲೆ ಲಟ್ಟಿಸಿದ್ರೆ ರೊಟ್ಟಿ ರೌಂಡಾಗಿ ಬರುತ್ತೆ. ಹೀಗೆ ಡೈರೆಕ್ಟ್ ಲಟ್ಟಿಸ್ಬಿಟ್ರೆ ರೌಂಡ್ ಶೇಪ್ ಬರೋದಿಲ್ಲ. ಇವಾಗ ನೋಡಿ, ಲಟ್ಟಿಸ್ತಾ ಇದ್ದೀನಿ. ಈಸಿಯಾಗಿ ಲಟ್ಟಿಸ್ಬೋದು. ನೋಡಿ, ಏನು ಕಷ್ಟ ಇಲ್ಲ ರೊಟ್ಟಿ ಮಾಡೋದು. ನೀವು ಬೇಕಂದರೆ ಚಪಾತಿ ಮಾಡೋದು ಲಟ್ಟಣಿಕೆ ತೊಗೊಳ್ಳಿ. ಅದ್ರ ಮೇಲೆ ಕವರ್ ಕಟ್ಕೋಬೇಕು. ನಾವು ಇಲ್ಲಿ ಪೈಂಪ್ ತೊಗೊಂಡಿನಿ. ನೋಡಿ, ಎಷ್ಟು ದೊಡ್ಡದು ರೊಟ್ಟಿ ಮಾಡಿದ್ದೀನಿ. ನಾನು ಈ ಥರ ಪೈಂಪ್ ತೊಗೊಂಡಿನಿ. ಈ ಥರ ಪೈಂಪ್ ಇಲ್ಲ ಅಂದರೆ ಚಪಾತಿ ಮಾಡೋ ಲಟ್ಟಣಿಕೆ ತೊಗೊಳ್ಳಿ. ಇಲ್ಲಿ ನೋಡಿ, ಹಂಚಿಟ್ಟಿದ್ದೀನಿ. ಹಂಚು ಬಿಸಿಯಾಗೈತಿ. ಇವಾಗ ರೊಟ್ಟಿ ಹಾಕೋತೀನಿ. ರೊಟ್ಟಿ ಹಾಕಿದ್ದೀನಿ. ಇವಾಗ ನೀರು ಹಾಕೋತೀನಿ. ರೊಟ್ಟಿ ಹಾಕಿ ನೀರು ಹಾಕೋಬೇಕು. ಒಂದು ಬಟ್ಟೆ ತೊಗೊಂಡಿನಿ. ಬಟ್ಟೆ ತೊಗೊಂಡು ನೀರು ಹಾಕ್ತಾಯಿದ್ದೀನಿ. ಕೈಯಲ್ಲದೆ ಹಾಕಿದ್ರೆ ಕೈ ಸುಡುತ್ತೆ, ಅದಕ್ಕೆ ಬಟ್ಟೆ ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೀರು ಹಾಕಿದ್ದೀನಿ. ಸ್ವಲ್ಪ ಬಿಟ್ಟು ಆಮೇಲೆ ತಿರ್ಗಿಸಿ ಹಾಕಬೇಕು ರೊಟ್ಟಿ. ಇವಾಗ ರೊಟ್ಟಿ ತಿರ್ಗಿಸಿ ಹಾಕ್ತಾಯಿದ್ದೀನಿ. ಇವಾಗ ತಿರ್ಗಿಸಿ ಹಾಕಿದ್ದಿಲ್ಲ. ಈಗ ಚೆನ್ನಾಗಿ ಬೇಯಿಸ್ಬೇಕು ಒಂದು ಸೈಡು. ಬೇಯಿಸಿ ಆಮೇಲೆ ತಿರ್ಗಿಸಿ ಹಾಕಿ ಚೆನ್ನಾಗಿ ರೊಟ್ಟಿ ಬೇಯಿಸ್ಬೇಕು ಎರಡು ಸೈಡು. ಇವಾಗ ನೋಡಿ, ನೋಡ್ತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು. ಎಲ್ಲಿ ಬೆಂದಿಲ್ಲ, ಕೈಯಲ್ಲಿ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ರೊಟ್ಟಿ ಬೇಯಿಸ್ಬೇಕು. ರೊಟ್ಟಿ ಮಾಡೋದೇನು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಬೋದು. ಇವಾಗ ನೋಡಿ, ರೊಟ್ಟಿ ರೆಡಿ ಆಗೈತಿ. ಇನ್ನು ರೊಟ್ಟಿ ತಟ್ತೀನಿ. ಇವಾಗ ನೋಡಿ, ಸ್ವಲ್ಪ ಹಿಟ್ಟು ತೊಗೊಂಡಿನಿ. ಇನ್ನು ಸ್ವಲ್ಪ ಒಣ ಹಿಟ್ಟು ಹಾಕೋತೀನಿ. ನಿಮಗೆ ಈ ಥರ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಡೈರೆಕ್ಟಾಗಿ ತಟ್ಕೊಳ್ಳಿ. ತಟ್ಟಿಬಿಟ್ಟು ಆಮೇಲೆ ಲಟ್ಟಿಸಿ. ನಮಗೆ ರೂಢಿ ಐತಲ್ಲ ಈ ರೀತಿ ಮಾಡೋದು, ಆಮೇಲೆ ತಟ್ತೀವಿ ನಾವು. ಇವಾಗ ಸ್ವಲ್ಪ ತಟ್ಟಿ ಪೈಪ್ ತೊಗೊಂಡು ಲಟ್ಟಿಸ್ತೀನಿ.
ನಿಮ್ಮ ಹತ್ರ ಈ ಥರ ಪೈಪ್ ಇಲ್ಲ ಅಂದರೆ ಚಪಾತಿ ಮೇಲೆ ಲಟಣ್ಕಿ ಮೇಲೆ ಕವರ್ ಕಟ್ಟಬೇಕು. ಕವರ್ ಕಟ್ಲಿಕ್ಕಂದ್ರೆ ಅಂಟ್ತಾವ, ಅದಕ್ಕೆ ಕವರ್ ಕಟ್ಟಬೇಕು. ಇಲ್ಲಿ ನೋಡಿ ನಾನು ಪೈಪಿಂದ ಎಷ್ಟು ಈಸಿಯಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಂಟುದಿಲ್ಲ ಏನಿಲ್ಲ, ಕವರ್ನು ಕಟ್ಟಿಲ್ಲ, ನಾನು ಡೈರೆಕ್ಟಾಗಿ ಪೈಪಿಂದ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಬರಕತ್ತದ ನೋಡಿ ರೊಟ್ಟಿ. ಇದು ಕೂಡ ರೊಟ್ಟಿ ರೆಡಿ ಆಗೈತಿ. ಇವಾಗ ಹಂಚ ಮೇಲೆ ಹಾಕ್ತೀನಿ. ಹಂಚ ಮೇಲೆ ಹಾಕಿದ್ದೀನಿ. ಇವಾಗ ನೀರು ಹಾಕೋತೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ತೀನಿ ರೊಟ್ಟಿ. ಇದೇ ರೀತಿ ಮಾಡ್ಕೊಳ್ಳಿ ರೊಟ್ಟಿ ಮಾಡಿದ್ರೆ ಈಜಿ ಐತಿ. ಇವಾಗ ನೋಡಿ ತಿರುಗಿಸಿ ಹಾಕಿದ್ದೀನಿ. ಆ ಸೈಡ್ನು ಚೆನ್ನಾಗಿ ಬೇಯಿಸ್ತೀನಿ. ನೋಡಿ ರೊಟ್ಟಿ ಎಷ್ಟು ಉಬ್ಬು ಬರಾಕತ್ತಾವ. ಚೆನ್ನಾಗಿ ಎರಡು ಸೈಡ್ ಬೇಯಿಸಬೇಕು. ರೊಟ್ಟಿ ಜೋಡಿ ತಿನ್ನೋಕೆ ಬದ್ನೆಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ರೊಟ್ಟಿ ಇದು ಕೂಡ ರೆಡಿ ಆಗೈತಿ. ನೋಡಿ ರೊಟ್ಟಿ ಮಾಡೋದು ಆಗೈತಿ. ಅಷ್ಟು ರೊಟ್ಟಿ ಮಾಡಿದ್ದೀನಿ. ಎಷ್ಟು ತೆಳುವಾಗಿ ರೊಟ್ಟಿ ಬಂದೈತಿ, ಸಾಫ್ಟಾಗಿ. ಜಿಗಿಟ್ ಹಾಕಿ ಮಾಡಿದ್ರೆ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ. ಅದಕ್ಕೆ ಜಿಗಿಟ್ ಹಾಕಿ ಮಾಡಬೇಕು ರೊಟ್ಟಿ. ಚೆನ್ನಾಗಿ ಬಂದೈತಿ ನೋಡಿ, ಅಷ್ಟೊಂದು ಮಾಡಿದ್ದೀನಿ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ರೊಟ್ಟಿ ಮಾಡೋಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋಯಲ್ಲಿ ಏನು ಮಾಡ್ತೀನಿ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋಯಲ್ಲಿ ಏನು ಮಾಡ್ತೀನಿ, ಎಲ್ಲರಿಗೂ ಬಾಯ್.